ಮಿತ್ರರೇ ನಮಸ್ಕಾರ. ಮಿತ್ರರೇ, ಅತಿಯಾದ್ರೆ ಅಮೃತನು ವಿಷ ಅನ್ನುವಂಥ ಮಾತಿದೆ. ಇದು ಬಹುಶಃ ಟ್ರಂಪ್ ಅವರು ಅರ್ಥ ಮಾಡಿಕೊಳ್ಳಬೇಕಾದಂತಹ ಗಾದೆ ಮಾತು. ಯಾಕೆಂತಂದ್ರೆ ಟ್ರಂಪ್ ಅಧಿಕಾರಕ್ಕೆ ಬರ್ತಿದ್ದಂತೆ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್, ಮೇಕ್ ಅಮೆರಿಕಾ ರಿಚ್ ಅಗೈನ್ ಈ ಘೋಷಣೆಯನ್ನ ಪದೇ ಪದೇ ಮಾಡ್ತಾ ಇದ್ದಾರೆ. ನಾನು ಅಮೆರಿಕವನ್ನ ಪುನಃ ಗ್ರೇಟ್ ಮಾಡ್ಬಿಡ್ತೀನಿ, ನಾನು ಅಮೆರಿಕವನ್ನ ಶ್ರೀಮಂತ ಮಾಡ್ತೀನಿ ಅಂತ. ಇವತ್ತು ವಿಶ್ವದಲ್ಲಿ ಶ್ರೀಮಂತ ದೇಶ ಯಾವುದು ಕೇಳಿದ್ರೆ ಅಮೆರಿಕವೇ. ಇದನ್ನ ಟ್ರಂಪ್ ಏನು ಮಾಡಬೇಕಾಗಿಲ್ಲ. ಆದ್ರೂ ಕೂಡ ಟ್ರಂಪ್ ರಾಜಕೀಯವಾಗಿ ಅಂತಹ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಹುಚ್ಚುಚ್ಚು ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ. ಟ್ರಂಪ್ ಅವರ ತುಗ್ಲಕ್ ನಿರ್ಧಾರ ಯಾವ ರೀತಿಯಾಗಿ ಅಮೆರಿಕವನ್ನ ಬಾಧಿಸ್ತಾ ಇದೆ ಅನ್ನೋದಕ್ಕೆ ಈಗ ಆದಂತಹ ಒಂದು ಘಟನೆ ಸಾಕ್ಷಿಯಾಗಿದೆ. ಅದೇನು ಕೇಳಿದ್ರೆ, ಟ್ರಂಪ್ ಒಂದೇ ಒಂದು ಮಾತನಾಡಿದ್ದು, ಆ ಒಂದು ಮಾತಿನ ಪರಿಣಾಮ ಅಮೆರಿಕದ ಸ್ಟಾಕ್ ಮಾರ್ಕೆಟ್ಗೆ $1 ಟ್ರಿಲಿಯನ್ ನಷ್ಟ ಆಗಿದೆ. ಒಂದೇ ದಿನದಲ್ಲಿ 84 ಲಕ್ಷ ಕೋಟಿಯಷ್ಟು ಕರಗಿ ಹೋಗಿದೆ. ಅಮೆರಿಕವನ್ನ ರಿಚ್ ಮಾಡೋದಕ್ಕೆ ಹೊರಟಂತಹ ಟ್ರಂಪ್ ಮಾಡಿದಂತಹ ಅವಾಂತರ ಇದು. ಇವತ್ತು ಮಿತ್ರರೇ, ವಿಶ್ವದ ಎಲ್ಲ ಮಾಧ್ಯಮಗಳಲ್ಲೂ ಕೂಡ, ಅದು BBC ಇರಬಹುದು, CNN ಇರಬಹುದು, ಅಥವಾ ಅಂತಾರಾಷ್ಟ್ರೀಯ ಇತರೆ ಪತ್ರಿಕೆಗಳಿರಬಹುದು, ಎಲ್ಲ ಲೀಡಿಂಗ್ ಮಾಧ್ಯಮದಲ್ಲೂ ಕೂಡ ಅಮೆರಿಕ ರಿಸೆಷನ್ಗೆ ಹೋಗುತ್ತಾ, ಈ ಒಂದು ಹೆಡ್ಲೈನ್ ಅಡಿಯಲ್ಲಿ ಸಾಕಷ್ಟು ಸುದ್ದಿಗಳು ಪ್ರಕಟ ಆಗ್ತಾ ಇದೆ. ಇಡೀ ಅಮೆರಿಕದಲ್ಲಿ ರಿಸೆಷನ್ ಭಯ ಆರಂಭವಾಗಿದೆ. ಅಂದ್ರೆ ಆರ್ಥಿಕ ಮಹಾ ಹಿಂಜರಿತಕ್ಕೆ ಅಮೆರಿಕ ಹೋಗ್ಬಿಡುತ್ತೆ. ಇದರ ಪರಿಣಾಮವನ್ನು ಇಡೀ ವಿಶ್ವ ಎದುರಿಸಬೇಕಾಗುತ್ತೆ ಅಂತಂದ್ರೆ ಅದರಲ್ಲಿ ಭಾರತವೂ ಕೂಡ ಇರುತ್ತೆ. ಭಾರತಕ್ಕೂ ಕೂಡ ಆರ್ಥಿಕ ಸಂಕಷ್ಟದ ಭೀತಿ ಎದುರಾಗಿದೆ. ಹಾಗಾದರೆ ಟ್ರಂಪ್ ಹೇಳಿದಂತಹ ಆ ಮಾತೇನು? ಯಾಕೋಸ್ಕರವಾಗಿ ಅಮೆರಿಕ ಒಂದೇ ದಿನದಲ್ಲಿ $1 ಟ್ರಿಲಿಯನ್ ಅನ್ನು ಕಳೆದುಕೊಳ್ತು? ಟ್ರಂಪ್ ಸೃಷ್ಟಿ ಮಾಡಿದಂತ ಆ ಅನಾಹುತವಾದ್ರೂ ಏನು? ಎಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಬಹಳ ಹಿಂದಿನಿಂದಲೂ ಕೂಡ ಒಂದು ಮಾತಿದೆ, ಅಮೆರಿಕ ಏನಾದರೂ ಸೀನಿದ್ರೆ ಇಡೀ ವಿಶ್ವಕ್ಕೆ ಕೋಲ್ಡ್ ಆಗುತ್ತೆ ಅಂತ. ಯಾಕೆ ಈ ಮಾತನ್ನು ಹೇಳಲಾಗತ್ತೆ ಅಂತಂದ್ರೆ, ಇಡೀ ವಿಶ್ವ ಅಮೆರಿಕದ ಮೇಲೆ ಅಷ್ಟೊಂದು ಡಿಪೆಂಡ್ ಆಗಿಬಿಟ್ಟಿದೆ. ಅಮೆರಿಕದ ಆರ್ಥಿಕತೆ ಇಡೀ ವಿಶ್ವವನ್ನು ನಿರ್ಧಾರ ಮಾಡುತ್ತೆ. ಅಲ್ಲೇನಾದರೂ ಸ್ವಲ್ಪ ಫ್ಲಕ್ಚುಯೇಟ್ ಆಗಿದ್ದೇ ಆದರೆ ಅದರ ಪರಿಣಾಮವನ್ನು ಇಡೀ ವಿಶ್ವ ಎದುರಿಸಬೇಕಾಗತ್ತೆ. ಈ ಮಾತನ್ನ ಬಹಳ ಹಿಂದಿನಿಂದಲೂ ಕೂಡ ಹೇಳಲಾಗುತ್ತೆ. ಇದು ಅನೇಕ ಬಾರಿ ಸಾಬೀತಾಗಿದೆ ಕೂಡ. ಅಮೆರಿಕದಲ್ಲೇನಾದರೂ ಆರ್ಥಿಕ ಹಿಂಜರಿತ ಆರಂಭವಾಗಿದ್ದೇ ಆದರೆ ಅದರ ಪರಿಣಾಮವನ್ನು ಎಲ್ಲಾ ದೇಶಗಳು ಕೂಡ ನಾನಾ ರೀತಿಯಲ್ಲಿ ಎದುರಿಸಬೇಕಾಗತ್ತೆ. ಈಗಲೂ ಮಿತ್ರರೇ, ಅಂತಹದೇ ಒಂದು ಭೀತಿ ಶುರುವಾಗಿದೆ. ಅನೇಕ ಮಾಧ್ಯಮಗಳಲ್ಲಿ, ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಇವತ್ತು ಹೆಡ್ಲೈನ್ ಸುದ್ದಿ ಏನು ಕೇಳಿದ್ರೆ, ರಿಸೆಷನ್ ಆರಂಭವಾಗುತ್ತಾ, ಇದೇ ವರ್ಷ ಅಮೆರಿಕದಲ್ಲಿ ಆರ್ಥಿಕ ಹಿಂಜರಿತ ಆಗತ್ತೆ. ಈ ಒಂದು ಹೆಡ್ಲೈನ್ ಹಾಕಿ ಸುದ್ದಿಯನ್ನು ಪ್ರಕಟಿಸಲಾಗ್ತಾ ಇದೆ. ಕೆಲ ಜರ್ನಲಿಸ್ಟ್ಗಳು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದು ರಿಸೆಷನ್ ಅಲ್ಲ, ಇದು ಟ್ರಂಪ್ ಸೆಷನ್, ಟ್ರಂಪ್ ಕಾರಣದಿಂದ ಆಗ್ತಾ ಇರುವಂಥ ಆರ್ಥಿಕ ಹಿಂಜರಿತ, ಹೀಗಂತ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಕೆನಡಾದವರಂತೂ ಹೇಳ್ತಾ ಇದ್ದಾರೆ, ನಮ್ಮಲ್ಲೂ ಕೂಡ ರಿಸೆಷನ್ ಆಗಬಹುದು. ಅದಕ್ಕೆ ಕಾರಣ ಯಾರು ಕೇಳಿದ್ರೆ ಕೆನಡಾದ ಯಾವುದೇ ರಾಜಕಾರಣಿಗಳಲ್ಲ, ಬದಲಾಗಿ ಡೊನಾಲ್ಡ್ ಟ್ರಂಪ್ ಅವರ ನೀತಿ, ಟ್ರಂಪ್ ಅವರ ಹುಚ್ಚು ನಿರ್ಧಾರಗಳಿಂದ ಇಡೀ ವಿಶ್ವ ಅದರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅಂತ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಪ್ರಕಟಿಸಲಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಅಮೆರಿಕದ ಸ್ಟಾಕ್ ಮಾರ್ಕೆಟ್ ಕೊಲ್ಯಾಪ್ಸ್ ಆಗಿ ಹೋಗಿದೆ. ಒಂದೇ ದಿನ ಆದಂತಹ ನಷ್ಟ ಎಷ್ಟು ಕೇಳಿದ್ರೆ $1 ಟ್ರಿಲಿಯನ್, ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ 84 ಲಕ್ಷ ಕೋಟಿ. ಅಂದ್ರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಕರಗಿ ಹೋದಂತಹ ಸಂಪತ್ತು. ಇಷ್ಟಕ್ಕೆಲ್ಲ ಕಾರಣ ಆಗಿದ್ದೇನು ಕೇಳಿದ್ರೆ ಟ್ರಂಪ್ ಅವರ ಒಂದೇ ಒಂದು ಮಾತು. ಅದೇನು ಅಂತಂದ್ರೆ, ಟ್ರಂಪ್ ಅವರು ಒಂದು ಇಂಟರ್ವ್ಯೂನಲ್ಲಿ ಭಾಗಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ಜರ್ನಲಿಸ್ಟ್ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಈ ವರ್ಷ ಅಮೆರಿಕದಲ್ಲಿ ರಿಸೆಷನ್ ಆಗತ್ತೆ ಅನ್ನುವಂಥ ಭೀತಿ ಇದೆಯಲ್ಲ, ಆ ರೀತಿಯ ಮಾತುಗಳು ಕೇಳಿಬರ್ತಾ ಇದೆಯಲ್ಲ, ಇದು ನಿಜಾನಾ? ತೀರಾ ಸಿಂಪಲ್ ಆದಂತಹ ಕ್ವಶನ್. ಸಾಮಾನ್ಯವಾಗಿ ವಿಶ್ವ ನಾಯಕರು ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಇಂತಹ ಪ್ರಶ್ನೆಗಳಿಗೆ? ಹೌದು, ಅಂತಹ ಭೀತಿಗಳಿರಬಹುದು, ಆದರೆ ಅಮೆರಿಕದಲ್ಲಿ ಅಂತಹದ್ದಾಗಲ್ಲ, ಹೀಗಂತ ಹೇಳಬೇಕು ತಾನೆ. ಆದರೆ ಟ್ರಂಪ್ ಏನು ಹೇಳಿದ್ರು ಗೊತ್ತಾ? ಹೌದು, ಇದು ಬದಲಾವಣೆಯ ಕಾಲ, ನಾವು ದೊಡ್ಡದೊಂದನ್ನು ಮಾಡೋದಕ್ಕೆ ಹೊರಟಿದ್ದೀವಿ, ನಾವು ಸಂಪತ್ತನ್ನು ಅಮೆರಿಕಾಗೆ ವಾಪಸ್ ತರ್ತೀವಿ, ಇಷ್ಟೇ ಹೇಳಿದ್ದು. ಮಿತ್ರರೇ, ಯಾವಾಗ ಈ ಟ್ರಂಪ್ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು, ಸ್ಟಾಕ್ ಮಾರ್ಕೆಟ್ನಲ್ಲಿ ಬಹಳ ಫ್ಲಕ್ಚುಯೇಷನ್ ಶುರುವಾಯಿತು. ಯಾರ್ಯಾರು ಹೂಡಿಕೆ ಮಾಡಿದ್ರು ಅವರೆಲ್ಲ ವಾಪಸ್ ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ಈ ಟ್ರಂಪ್ ಕಾರಣದಿಂದಾಗಿ ಸ್ಟಾಕ್ ಮಾರ್ಕೆಟ್ ಇವತ್ತಲ್ಲ ನಾಳೆ ಕೊಲ್ಯಾಪ್ಸ್ ಆಗುತ್ತೆ. ಟ್ರಂಪ್ ಅವರು ದೊಡ್ಡದೇನೋ ಮಾಡ್ತೀನಿ ಅಂತಂದರೆ ಟ್ರೇಡ್ ವಾರ್ ಮಾಡಬಹುದು, ಅಥವಾ ಟ್ಯಾರಿಫ್ ವಾರನ್ನು ಇನ್ನಷ್ಟು ಜಾಸ್ತಿ ಮಾಡಬಹುದು. ಈಗಾಗಲೇ ಏಪ್ರಿಲ್ 2ರ ಡೆಡ್ಲೈನನ್ನು ಕೊಟ್ಟಿದ್ದಾರೆ. ನಾನು ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನು ಹೇರ್ತೀನಿ, ಯಾವ ದೇಶವನ್ನು ಬಿಡೋದಿಲ್ಲ ಅಂತೆಲ್ಲ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಒಂದು ವೇಳೆ ಇದನ್ನೆಲ್ಲ ಜಾರಿ ಮಾಡಿದ್ದೇ ಆದರೆ ಸ್ಟಾಕ್ ಮಾರ್ಕೆಟ್ಗೆ ಹೊಡೆತ ಬೀಳುತ್ತೆ ಅಂತ ಜನರಿಗೆ ಅನಿಸೋದಕ್ಕೆ ಶುರುವಾಯಿತು. ಎಲ್ಲರೂ ಕೂಡ ಹಣವನ್ನು ಹಿಂತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದ್ರು. ಈ ಕಾರಣದಿಂದಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ $1 ಟ್ರಿಲಿಯನ್ ಒಂದೇ ದಿನದಲ್ಲಿ ಕರಗಿ ಹೋಯಿತು. ಯಾರ್ಯಾರಿಗೆ ಎಷ್ಟೆಷ್ಟು ನಷ್ಟ ಆಯಿತು ಕೇಳಿದ್ರೆ, ಆಪಲ್ ಕಂಪನಿ, ಅಮೆರಿಕದ ದೈತ್ಯ ಕಂಪನಿ, ಅದು ಒಂದೇ ದಿನ ಕಳೆದುಕೊಂಡಂತಹ ಸಂಪತ್ತೆಷ್ಟು ಕೇಳಿದ್ರೆ $174 ಬಿಲಿಯನ್. ಹಾಗೆ ಮೈಕ್ರೋಸಾಫ್ಟ್ ಕಂಪನಿ $98 ಬಿಲಿಯನ್ ಅನ್ನು ಕಳೆದುಕೊಂಡಿದೆ. ಆಲ್ಫಾಬೆಟ್ ಕಂಪನಿ $95 ಬಿಲಿಯನ್ ಅನ್ನು ಕಳೆದುಕೊಂಡಿದೆ. ಅಮೆಜಾನ್ $50 ಬಿಲಿಯನ್ ಅನ್ನು ಕಳೆದುಕೊಂಡ್ರೆ, ಮೆಟಾ, ಫೇಸ್ಬುಕ್ನ ಮಾತೃ ಸಂಸ್ಥೆ ಏನಿದೆ, ಇದು $70 ಬಿಲಿಯನ್ ಅನ್ನು ಕಳೆದುಕೊಂಡಿದೆ. ಹಾಗೆ ಅತಿ ಮುಖ್ಯವಾಗಿ ಟೆಸ್ಲಾ. ಸದ್ಯ ಅಮೆರಿಕದಲ್ಲಿ ಟ್ರಂಪ್ ಅಧ್ಯಕ್ಷರಲ್ವಾ, ಎರಡನೇ ಮುಖ್ಯವಾದಂತಹ ವ್ಯಕ್ತಿ ಯಾರು, ಅಥವಾ ಎರಡನೇ ಪವರ್ಫುಲ್ ವ್ಯಕ್ತಿ ಯಾರು ಕೇಳಿದ್ರೆ ಉಪಾಧ್ಯಕ್ಷ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ.
ಅಮೆರಿಕದಲ್ಲಿ ಸದ್ಯ 2ನೇ ಅತ್ಯಂತ ಪ್ರಭಾವಿ ಹುದ್ದೆಯಲ್ಲಿರುವಂತಹ ನಾಯಕ ಯಾರು ಕೇಳಿದ್ರೆ ಅದು ಇಲಾನ್ ಮಾಸ್ಕ್. ಅವರಿಗೇನು ಅಷ್ಟು ದೊಡ್ಡ ಹುದ್ದೆ ಇಲ್ಲ, ಆದರೂ ಕೂಡ ಅಷ್ಟೊಂದು ಪವರ್ಫುಲ್ ವ್ಯಕ್ತಿ ಅಂತ ಅಮೆರಿಕದಲ್ಲಿ ಗುರುತಿಸಲಾಗುತ್ತೆ. ಅಂತಹ ಇಲಾನ್ ಮಾಸ್ಕ್ ಅವರ ಟೆಸ್ಲಾ ಒಂದೇ ದಿನದಲ್ಲಿ 15% ಲಾಸ್ ಅನ್ನು ಕಂಡಿದೆ. ಅಂದ್ರೆ $125 ಬಿಲಿಯನ್ ತನ್ನ ಮಾರ್ಕೆಟ್ ವ್ಯಾಲ್ಯೂ ಅನ್ನು ಕಳೆದುಕೊಂಡಿದೆ. ಅಂದ್ರೆ ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಿ ಬ್ಲಡ್ ಬಾತ್ ಆಗಿದೆ. ಇದಕ್ಕೆಲ್ಲ ಕಾರಣ ಆಗಿದ್ದೇನು ಕೇಳಿದ್ರೆ ಟ್ರಂಪ್ ಅವರ ಒಂದೇ ಒಂದು ಮಾತು. ಸಾಮಾನ್ಯವಾಗಿ ಮಿತ್ರರೇ, ಇಂತಹ ಸಂದರ್ಭದಲ್ಲಿ ಒಂದು ವೇಳೆ ರಿಸೆಷನ್ ಆಗತ್ತೆ ಅನ್ನುವಂತಹ ಭಯ ಇದ್ರೂ ಕೂಡ ಅದನ್ನೆಲ್ಲ ಅಧ್ಯಕ್ಷರು ಒಪ್ಕೊಳ್ಳೋದಿಲ್ಲ. ನಮ್ಮ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಳ್ತಾ ಇದೆ, ನಾವು ಇದನ್ನು ಸರಿ ಮಾಡ್ತೀವಿ, ಆ ರೀತಿಯಾಗಿ ಚಿಯರ್ ಲೀಡರ್ನಂತೆ ಈ ಅಧ್ಯಕ್ಷರು ಕೆಲಸ ಮಾಡ್ತಾರೆ. ಯಾವುದಾದ್ರೂ ಅಧ್ಯಕ್ಷರು ನಾವು ರಿಸೆಷನ್ ಆಗುವಂತಹ ಪಾಲಿಸಿಯನ್ನೇ ತರ್ತೀವಿ ಅಂತ ಹೇಳ್ತಾರ? ಒಂದು ವೇಳೆ ಅಂತಹ ಅನಾಹುತ ಸೃಷ್ಟಿಸುವಂತಹ ಪಾಲಿಸಿಯನ್ನು ತರೋದಾದರೂ ಕೂಡ ಯಾವ ಅಧ್ಯಕ್ಷರು ಮೊದಲು ಅದನ್ನು ಒಪ್ಕೊಂಡಿರೋದಿಲ್ಲ. ಆದರೆ ಟ್ರಂಪ್ ಮೊದಲಿಗೆ ಅದನ್ನು ಹೇಳಿ ಅಮೆರಿಕದ ಆರ್ಥಿಕತೆಗೆ ಮಹಾಪೆಟ್ಟು ಕೊಟ್ಟಿದ್ದಾರೆ. ಹಾಗಾದರೆ ನಿಜವಾಗ್ಲೂ ರಿಸೆಷನ್ ಆಗತ್ತಾ ಕೇಳಿದ್ರೆ ಅನೇಕ ಆರ್ಥಿಕ ತಜ್ಞರು ಹೇಳ್ತಾ ಇರುವಂಥದ್ದು ಹೌದು, ವಿಶ್ವದಲ್ಲಿ ಆರ್ಥಿಕ ಹಿಂಜರಿತ ಇದೇ ವರ್ಷ ಆರಂಭವಾಗುವಂಥ ಎಲ್ಲ ಸಾಧ್ಯತೆಗಳಿದೆ. ಕಾರಣ ಏನು ಕೇಳಿದ್ರೆ ಮತ್ತದೇ ಟ್ರಂಪ್ ಅವರ ಟ್ಯಾರಿಫ್ ಪಾಲಿಸಿಯೇ ಅನಾಹುತವನ್ನು ಸೃಷ್ಟಿಸುತ್ತೆ. ಕೇವಲ ಅಮೆರಿಕಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಅನಾಹುತವನ್ನು ಸೃಷ್ಟಿಸುತ್ತೆ ಅಂತ ಅನೇಕ ಆರ್ಥಿಕ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಟ್ರಂಪ್ ಅವರ ಟ್ಯಾರಿಫ್ ಅಸ್ತ್ರವೇ ಒಂದು ಹುಚ್ಚು ನಿರ್ಧಾರ, ಅದರಿಂದ ಯಾರಿಗೂ ಲಾಭ ಇಲ್ಲ. ಆದರೆ ಟ್ರಂಪ್ಗೆ ಇದು ಅರ್ಥ ಆಗ್ತಾ ಇಲ್ಲ. ಆನೆ ನಡೆದಿದ್ದೇ ಹಾದಿ ಅಂತೇಳಿ ಟ್ರಂಪ್ ಹೋಗ್ತಾ ಇದ್ದಾರಷ್ಟೇ. ಅದು ಹೇಗೆ ಅಂತ ಚಿಕ್ಕದಾಗಿ ನಿಮಗೆ ಹೇಳ್ಬಿಡ್ತೀನಿ. ಟ್ರಂಪ್ ಅವರ ಯೋಜನೆಗಳೇನು ಹೇಳಿ? ಅಮೆರಿಕನ್ನರು ಹೆಚ್ಚು ಟ್ಯಾಕ್ಸ್ ಅನ್ನು ಕಟ್ತಾ ಇದ್ದಾರೆ, ಅಮೆರಿಕನ್ನರಿಗೆ ಟ್ಯಾಕ್ಸ್ ಹೊರೆಯನ್ನು ಇಳಿಸಬೇಕು ಅಂತ. ಈಗ ಟ್ಯಾಕ್ಸ್ ಹೊರೆಯನ್ನು ಇಳಿಸಬೇಕು ಅಂತ ಹೇಳಿ ಏಕಾಏಕಿಯಾಗಿ ಟ್ಯಾಕ್ಸ್ ಅನ್ನು ಕಟ್ ಆಫ್ ಮಾಡೋದಕ್ಕೆ ಸಾಧ್ಯವಾ? ನಾಳೆಯಿಂದ ಯಾರು ಟ್ಯಾಕ್ಸ್ ಕಟ್ಟಬೇಡಿ ಅಥವಾ 50% ಟ್ಯಾಕ್ಸ್ ಕಟ್ ಆಫ್ ಮಾಡ್ತೀನಿ ಅಂತ ಘೋಷಣೆ ಮಾಡೋದಕ್ಕೆ ಸಾಧ್ಯವಾ? ಯಾಕೆಂದ್ರೆ ಸರ್ಕಾರಕ್ಕೆ ಆದಾಯ ಬೇಕಲ್ವಾ, ಅಮೆರಿಕದ ಸರ್ಕಾರ ರನ್ ಆಗಬೇಕು, ಅಮೆರಿಕದ ಅಭಿವೃದ್ಧಿಗೆ ಹಣ ಬೇಕಲ್ವಾ? ಇದಕ್ಕೆಲ್ಲ ಹಣ ಎಲ್ಲಿಂದ ಬರುತ್ತೆ? ಅದಕ್ಕೆ ಟ್ರಂಪ್ ಏನು ಪ್ಲಾನ್ ಮಾಡಿದ್ದಾರೆ ಗೊತ್ತಾ? ನಾನು ಟ್ಯಾಕ್ಸ್ ಅನ್ನು ಕಟ್ ಆಫ್ ಮಾಡ್ತೀನಿ, ಆ ಹಣವನ್ನು ಟ್ಯಾರಿಫ್ ಮೂಲಕವಾಗಿ ಕಲೆಕ್ಟ್ ಮಾಡ್ಕೊಳ್ತೀನಿ ಅಂತ. ಮಿತ್ರರೇ, ಇದು ದುರಂತದ ಐಡಿಯಾ. ಅದು ಹೇಗೆ ಅಂತಂದ್ರೆ, ಈಗ ಟ್ಯಾಕ್ಸ್ ಕಟ್ಟುವವರು ಯಾರು ಹೇಳಿ? ಶ್ರೀಮಂತರು. ಯಾರು ದುಡ್ಡನ್ನು ಗಳಿಸ್ತಾರೋ ಅವರು ಟ್ಯಾಕ್ಸ್ ಅನ್ನು ಕಟ್ತಾರೆ. ಆದರೆ ಟ್ಯಾರಿಫ್ನ ಹೊರೆ ಯಾರಿಗೆ ಬೀಳುತ್ತೆ ಹೇಳಿ? ಅಮೆರಿಕದ ಪ್ರತಿಯೊಬ್ಬ ವ್ಯಕ್ತಿಗೂ ಬೀಳುತ್ತೆ. ಅಲ್ಲಿ ಬಡವನೂ ಕೂಡ ಟ್ಯಾರಿಫ್ನ ಬರೆಯನ್ನು ಎದುರಿಸಬೇಕು, ಶ್ರೀಮಂತನಿಗೂ ಕೂಡ ಟ್ಯಾರಿಫ್ನ ಬರೆ ಬೀಳುತ್ತೆ. ಅದು ಹೇಗೆ ಅಂತಂದ್ರೆ, ಅಮೆರಿಕದಲ್ಲಿ ಇವತ್ತು 60% ಜನ ಟ್ಯಾಕ್ಸ್ ಅನ್ನು ಕಟ್ತಾರೆ. ಅದರಲ್ಲಿ ಇನ್ಕಮ್ ಟ್ಯಾಕ್ಸ್ ಇರಬಹುದು ಅಥವಾ ಬೇರೆ ಬೇರೆ ರೂಪದ ಟ್ಯಾಕ್ಸ್ಗಳಿರಬಹುದು. 60% ಜನ ಟ್ಯಾಕ್ಸ್ ಅನ್ನು ಕಟ್ಟುವವರಿದ್ದಾರೆ. 40% ಜನ ಟ್ಯಾಕ್ಸ್ ಅನ್ನು ಕಟ್ಟೋದಿಲ್ಲ. ಅವರು ಟ್ಯಾಕ್ಸ್ ಸ್ಲ್ಯಾಬ್ ನಡಿಯಲ್ಲೇ ಬರೋದಿಲ್ಲ. ಅಂದ್ರೆ ಅವರು ಕಡಿಮೆ ಅರ್ನ್ ಮಾಡ್ತಾರೆ ಅಥವಾ ಅವರು ಬಡ ಜನರಾಗಿರ್ತಾರೆ. ಎಷ್ಟು ಪರ್ಸೆಂಟ್ ಇದ್ದಾರೆ? 40% ಇದ್ದಾರೆ. ಈಗ ಮಿತ್ರರೇ, ಟ್ರಂಪ್ ಅವರ ಟ್ಯಾರಿಫ್ ನೀತಿ ಅವರಿಗೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತಂದ್ರೆ, ಟ್ರಂಪ್ ಟ್ಯಾರಿಫ್ ಹಾಕೋದು ಯಾವುದಕ್ಕೆ? ವಿದೇಶಿ ವಸ್ತುಗಳಿಗೆ ಟ್ಯಾರಿಫ್ ಅನ್ನು ವಿಧಿಸ್ತಾರೆ. ಭಾರತದಿಂದ ಯಾವುದೋ ವಸ್ತುಗಳು ಬಂದ್ವಾ, ಅದರ ಮೇಲೆ ಟ್ಯಾರಿಫ್ ಹಾಕ್ತೀನಿ. ಚೈನಾದಿಂದ ಬರುವಂತಹ ಪ್ರಾಡಕ್ಟ್ಗಳ ಮೇಲೆ ನಾನು ಟ್ಯಾರಿಫ್ ಹಾಕ್ತೀನಿ. ಚೈನಾದ ವಸ್ತುವಿನ ಬೆಲೆ ಈ ಹಿಂದೆ $100 ಇದ್ರೆ ನಾನು $100 ಟ್ಯಾರಿಫ್ ಹಾಕ್ತೀನಿ. ಅಂದ್ರೆ 100% ಟ್ಯಾರಿಫ್ ಅಂತ ಟ್ರಂಪ್ ಘೋಷಣೆ ಮಾಡ್ತಾ ಇದ್ದಾರಲ್ಲ, ಆ ಸಂದರ್ಭದಲ್ಲಿ ಅದರ ಬೆಲೆ $200 ಆಗುತ್ತೆ. ಇಲ್ಲಪ್ಪ 25% ಟ್ಯಾರಿಫ್ ಹಾಕ್ತೀನಿ ಅಂತಂದ್ರೆ $125 ಆಗುತ್ತೆ. ಈ ಮೂಲಕವಾಗಿ ನಾನು ಹಣ ಗಳಿಸ್ತೀನಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇಂತಹ ಟ್ಯಾರಿಫ್ ನೀತಿಯಿಂದ ಅಮೆರಿಕದಲ್ಲಿ ಬೆಲೆ ಏರಿಕೆ ಆಗುತ್ತೆ. ಅಗತ್ಯ ವಸ್ತುಗಳನ್ನ ಎಲ್ಲರೂ ಕೊಳ್ಳಬೇಕು, ಶ್ರೀಮಂತರು ಕೊಳ್ಳಬೇಕು, ಬಡವರು ಕೊಳ್ಳಬೇಕು. ಈಗ ಊಟ ಎಲ್ಲರೂ ಮಾಡ್ಬೇಕು ತಾನೆ? ಶ್ರೀಮಂತರು ಮಾತ್ರ ಮಾಡಿದ್ರೆ ಸಾಕಾ? ಅಥವಾ ಬಡವರು ಊಟ ಮಾಡೋದು ಬೇಡವಾ? ಹೀಗಾಗಿ ಟ್ರಂಪ್ ಅವರ ಈ ಟ್ಯಾರಿಫ್ ಪಾಲಿಸಿ ಬಡ ಜನರಿಗೆ ಬರೆ ಎಳೆದಂತಾಗತ್ತೆ. ಅಮೆರಿಕದಲ್ಲಿ ಹಣದುಬ್ಬರ ಜಾಸ್ತಿ ಆಗುತ್ತೆ, ಬೆಲೆ ಏರಿಕೆ ವಿಪರೀತವಾಗುತ್ತೆ. ಇದರ ಎಚ್ಚರಿಕೆಯನ್ನ ಆರ್ಥಿಕ ತಜ್ಞರು ಪದೇ ಪದೇ ಕೊಡ್ತಾ ಇದ್ದಾರೆ. ಟ್ಯಾರಿಫ್ನಿಂದ ಅಮೆರಿಕವನ್ನು ನಡೆಸೋದಕ್ಕೆ ಸಾಧ್ಯವೇ ಇಲ್ಲ, ಇದು ಅಮೆರಿಕದ ಆರ್ಥಿಕತೆಯ ಮರಣ ಶಾಸನವಾಗುತ್ತೆ ಅಂತ ಅನೇಕ ಆರ್ಥಿಕ ತಜ್ಞರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಟ್ರಂಪ್ಗೆ ಕೇಳಿಸ್ಕೊಳ್ಳುವಂತಹ ಮನಸ್ಥಿತಿ ಬೇಕಲ್ವಾ? ಅವರಿಗಿಂತ ನನಗೆ ಜಾಸ್ತಿ ತಿಳಿದಿದೆ ಅಂತ ಟ್ರಂಪ್ ಭಾವಿಸುವಂತಹ ವ್ಯಕ್ತಿ, ಇನ್ನೊಬ್ಬರಿಗೆ ನನಗಿಂತ ಜಾಸ್ತಿ ತಿಳಿದಿದೆ ಅಂತ ಟ್ರಂಪ್ ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಹೀಗಾಗಿ ಆನೆ ನಡೆದಿದ್ದ ಹಾದಿ ಅಂತ ಹೋಗ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಅಮೆರಿಕ ರಿಸೆಷನ್ ಅನ್ನು ಎದುರಿಸುತ್ತೆ ಅಂತೇಳಿ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ. ಇದರ ಪರಿಣಾಮ ಈಗ ಅನೇಕ ಕಡೆಯಲ್ಲಿ ಕಾಣಿಸೋದಕ್ಕೆ ಶುರುವಾಗಿದೆ. ಜಪಾನ್ನಲ್ಲಿ ಮಾರ್ಕೆಟ್ 1.5% ಕುಸಿದಿದೆ. ಸೌತ್ ಕೊರಿಯಾದಲ್ಲೂ ಕೂಡ ಆಲ್ಮೋಸ್ಟ್ 2% ಕುಸಿದಿದೆ. ಭಾರತದಲ್ಲಿ 11ರಿಂದ 12% ಮಾರ್ಕೆಟ್ ಕುಸಿದಿದೆ. UK ಸೇರಿದಂತೆ ಯುರೋಪ್ನಲ್ಲೂ ಕೂಡ ಫ್ಲಕ್ಚುಯೇಷನ್ ಶುರುವಾಗ್ಬಿಟ್ಟಿದೆ. ಹೀಗಾಗಿ ಆರ್ಥಿಕ ತಜ್ಞರು ಹೇಳ್ತಾ ಇರುವಂತಹದ್ದು ಇದು ರಿಸೆಷನ್ ಅಲ್ಲ, ಟ್ರಂಪ್ ಸೆಷನ್. ಟ್ರಂಪ್ ಅವರ ಕಾರಣದಿಂದ ಆಗ್ತಿರುವಂತಹ ಆರ್ಥಿಕ ಹಿಂಜರಿತ ಅಂತ. ಒಮ್ಮೆ ಏನಾದರೂ ರಿಸೆಷನ್ ಆರಂಭವಾಯಿತು ಅಂತಂದ್ರೆ ಅದರ ಎಫೆಕ್ಟ್ ಬಹಳ ದೀರ್ಘಕಾಲದವರೆಗೂ ಮುಂದುವರಿಯಬಹುದು. ತಕ್ಷಣಕ್ಕೆ ಸರಿ ಹೋಗುತ್ತೆ ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿಗೆ ಟ್ರಂಪ್ ಇಡೀ ವಿಶ್ವವನ್ನು ತಳ್ತಾ ಇದ್ದಾರೆ. ಹಾಗಾದ್ರೆ ಇದರ ಎಫೆಕ್ಟ್ ಭಾರತದ ಮೇಲೆ ಏನಾಗುತ್ತೆ? ಅಮೆರಿಕದಲ್ಲಿ ಆರ್ಥಿಕ ಹಿಂಜರಿತ ಆದರೆ ಭಾರತಕ್ಕೆ ಸಹಜವಾಗಿ ಅದರ ಎಫೆಕ್ಟ್ ಆಗೇ ಆಗುತ್ತೆ. ಯಾಕೆ ಅಂತಂದ್ರೆ ಭಾರತದ IT ಮಾರುಕಟ್ಟೆ ಇದೆಯಲ್ಲ, ಇದು ಡಿಪೆಂಡ್ ಆಗಿರುವಂಥದ್ದು ಅಮೆರಿಕವನ್ನ. ಅಮೆರಿಕದ ದೈತ್ಯ ಕಂಪನಿಗಳ ಜೊತೆಗೆ ಭಾರತದ ವ್ಯವಹಾರ ಇದೆ. ಅಲ್ಲಿ ದೈತ್ಯ ಕಂಪನಿಗಳೇ ಲಾಸ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತದ IT ಮಾರುಕಟ್ಟೆಗೆ ಬೆಲೆ ಇರೋದಿಲ್ಲ. ಕುಸಿತವನ್ನ ಭಾರತದಲ್ಲೂ ಕಾಣಬೇಕಾಗತ್ತೆ.
ಭಾರತದ ದಿಗ್ಗಜ IT ಕಂಪನಿಗಳು ಬಹಳ ದೊಡ್ಡ ಮಟ್ಟದ ಲಾಸನ್ನು ಅನುಭವಿಸಬೇಕಾಗತ್ತೆ. ಈ ಹಿಂದೆ ಅಮೆರಿಕದಲ್ಲಿ ರಿಸೆಷನ್ ಆದಂತಹ ಸಂದರ್ಭದಲ್ಲಿ ಭಾರತ ಅದರ ಎಫೆಕ್ಟ್ ಅನ್ನು ಎದುರಿಸಿದೆ. ಈ ಬಾರಿ ಇನ್ನೂ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ನಮ್ಮಲ್ಲಿ ಕಂಪನಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ನಾವು ಮಾಡುವಂತಹ ಎಕ್ಸ್ಪೋರ್ಟ್ನ ಪ್ರಮಾಣವೂ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ಅಮೆರಿಕದ IT ವಲಯದಲ್ಲಿ ಏನಾದರೂ ದೊಡ್ಡ ಮಟ್ಟದ ವೇರಿಯೇಷನ್ ಆಗಿದ್ದೆ ಆದರೆ ಅದರ ನೇರ ಪರಿಣಾಮವನ್ನು ಭಾರತದ IT ಕಂಪನಿಗಳು ಎದುರಿಸ್ತವೆ. ಭಾರತದ IT ಕಂಪನಿಗಳಿಗೆ ಲಾಸ್ ಆಗೋದಕ್ಕೆ ಶುರುವಾಯಿತು ಅಂತಂದ್ರೆ ಸಹಜವಾಗಿ ಅವರು ನೌಕರರನ್ನ ಹೊರ ಹಾಕ್ತಾರೆ. ಭಾರತದಲ್ಲಿ ನಿರುದ್ಯೋಗಿಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗುತ್ತೆ. ಇದು ಭಾರತಕ್ಕೆ ನೇರವಾಗಿ ಆಗುವಂತಹ ಪರಿಣಾಮ. ಇನ್ನೊಂದು ಕಡೆಯಲ್ಲಿ ಈ ಭಾರತೀಯರು ಅಮೆರಿಕದ IT ಕಂಪನಿಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಕೆಲಸಗಾರರನ್ನ ಹೊರಹಾಕುವಂಥ ಪ್ರಕ್ರಿಯೆ ಆರಂಭಗೊಂಡು ಬಿಡುತ್ತೆ. ಆಗ ಅದರ ನೇರ ಎಫೆಕ್ಟ್ ಅನ್ನ ಭಾರತೀಯ ನೌಕರರೇ ಅನುಭವಿಸಬೇಕಾಗತ್ತೆ. ಅದರ ಪರಿಣಾಮವೂ ಕೂಡ ಭಾರತದ ಮೇಲಾಗತ್ತೆ. ಒಟ್ಟಿನಲ್ಲಿ ಅಮೆರಿಕದಲ್ಲಿ ಏನಾದರೂ ರಿಸೆಷನ್ ಆರಂಭವಾಗಿದ್ದೇ ಆದರೆ ಭಾರತದ ಆರ್ಥಿಕತೆಯ ವೇಗ ಬಹಳಷ್ಟು ಕುಂಠಿತಗೊಳ್ಳುತ್ತೆ. ಹಾಗಾದ್ರೆ ಟ್ರಂಪ್ ಅವರು ಇದೇ ಪಾಲಿಸಿಯನ್ನು ಅನುಸರಿಸ್ತಾರಾ? ಎಲ್ಲರ ಮೇಲೂ ಕೂಡ ಟ್ಯಾರಿಫ್ ಅನ್ನು ಹೇರ್ತಾರಾ? ಅವರಿಗೆ ಅರ್ಥನೇ ಆಗೋದಿಲ್ವಾ ಕೇಳಿದ್ರೆ, ಟ್ರಂಪ್ ಅವರ ಯಾವುದೇ ಪಾಲಿಸಿಯೂ ಕೂಡ ಬಹಳ ಕಾಲದವರೆಗೆ ಇರುತ್ತೆ. ಟ್ರಂಪ್ ಅವರು ಯಾವುದೋ ಒಂದು ಹೇಳಿಕೆಗೆ ಬದ್ಧರಾಗಿರ್ತಾರೆ ಅಂತ ಯಾರೂ ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತೊಂದು ಹೇಳಿರ್ತಾರೆ, ನಾಳೆ ಅದಕ್ಕೆ ಉಲ್ಟಾ ಹೊಡೆದು ಬಿಡ್ತಾರೆ. ಒಂದು ವೇಳೆ ಟ್ರಂಪ್ ಏನಾದರೂ ಈ ಟ್ಯಾರಿಫ್ ಅಸ್ತ್ರವನ್ನ ಹಿಂತೆಗೆದುಕೊಂಡಿದ್ದೆ ಆದ್ರೆ, ಪದೇ ಪದೇ ಟ್ಯಾರಿಫ್ ಹೆಸರಿನಲ್ಲಿ ಬೇರೆ ಬೇರೆ ದೇಶಗಳಿಗೆ ಧಮಕಿ ಹಾಕೋದನ್ನ ಬಿಟ್ಟಿದ್ದೆ ಆದ್ರೆ ಆರ್ಥಿಕತೆ ಸ್ವಲ್ಪ ಸ್ಟೇಬಲ್ ಆಗಬಹುದು, ರಿಸೆಷನ್ ನಿಂದ ಪಾರಾಗಬಹುದು. ಅದನ್ನ ಬಿಟ್ಟು ಇದೇ ಪಾಲಿಸಿಯನ್ನು ಮುಂದುವರಿಸ್ತೀನಿ ಅಂತಂದ್ರೆ ಸಹಜವಾಗೇ ವಿಶ್ವದಲ್ಲಿ ಆರ್ಥಿಕ ಮಹಾ ಹಿಂಜರಿತಕ್ಕೆ ಕಾರಣವಾಗ್ಬಿಡುತ್ತೆ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ